ಇಲ್ಲಿ ನೋಡ್ರಿ ಮೆಡಿಕಲ್ ಬಂದೀವಿ ನೋಡ್ರಿ. ಪವಿಕ್ ತಗೋದ ನೋಡ್ರಿ. ನಿಮ್ಮಪ್ಪ ಗೊತ್ತಿಲ್ಲ? ಗೊತ್ತಾತು ಹಾಂ. ಆದ್ರೆ ಅದು ಗಾಯ ತೋರ್ಸನ 10 ನಿಮಿಷ ಹಾಕೋದ, ಯಾಕಂದ್ರೆ ಭಾಳ ಖತರ್ನಾಕ ಆಗ್ಯದ ಗಾಯ. ಇವಾಗ ಉದ್ದಕ್ಕಂತ ಇವಾಗ ಇದು ಗೊತ್ತು ಸರ್ಸಲ್ ತಳ ಹೆಂಗೆ ಮಾಡು. ಮತ್ತೆ 10 ರೂಪಾಯಿ ಉಳ್ದಿತ್ತಲ್ಲ, ಕೇಕ್ ತಂದು ತಿಂದಿವಿ. ಇದು ಚಲೋ, ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ನಮ್ಗೆ. ಟಿಪ್ಪೇನು ಕೊಟ್ಟು ಬರೋಕೆ ಹೊಂಟಿ ನೋಡ್ರಿ ನಮ್ಮ ಮಾಲಕ್ ಮನೆಗೆ. ಅದು ಗಾಡಿ ಅಲ್ಲೇ ನಿಂತದ ನೋಡ್ರಿ. ನಂದು ಇನ್ನೊಂದು ಗಾಡಿ ನಮ್ಮದು, ಇದು ಚಾರ್ಜಿಂಗ್ ಗಾಡಿ. ಇದು ತಂದಿಲ್ಲ, ಅದು ನಮ್ಮ ಮಾಲಕ್ ಇದು ತಂದಾನೆ ಇವತ್ತು. ಇದು ಮನೆಗೆ ಕೊಟ್ಟು ಮ್ಯಾಗ ಕೊಟ್ಟು ಈಗ ನೆಂಬಿಸ್ ಹಾಕ್ಯಾರಲ್ಲ. ಟಿಪ್ಪೇನು ಅಲ್ಲಿದೆ, ಬೇರೆಯವ್ರು ಕೊಟ್ಟಾರ, ಇವ್ರ ಮನೆಗೆ ಕೊಡ್ಬೇಕು. ಬಗ್ಲಂದು ದುಕಾನ್ದವ್ರು ಮಾರ್ಗಿರಿ ಎಲ್ಲ ಫ್ರೆಶ್ ಅಪ್ ಆಗಿ ಬರ್ಬೇಕು. ಸ್ವಲ್ಪ ನಂದು ಭೀ ನೋಡ್ಕೋಬೇಕು ಅದಕ್ಕೆ. ಅಲ್ಲಿ ನೋಡ್ರಿ ನಮ್ಮ ಮಾಲಕನ ಮನೆ. ಇದು ಗಾಡಿ ಮತ್ತೆ ಬರ್ತದೆ, ನಮ್ಮಲ್ಲಿ ಯಾವಾಗ ಬರ್ತದೆ ಪಾರ್ಸಲ್ ತೊಗೊಂಡುಂಟಿ ನೋಡ್ರಿ. ಇಲ್ಲಿ ಯಾವ್ದು ನೋಡ್ರಿ, ಇದು ಇನ್ನೂ ರೊಕ್ಕ ಕೊಟ್ಟಿಲ್ಲ, ಆದ್ರೆ ಬಾರ ಅಂತಂದನಂತ. ಇಲ್ಲಿ ಅಂದ್ ನೋಡ್ರಿ, ಪಾರ್ಸಲ್ ಕೊಟ್ಟಿಲ್ಲ ಅರಿಬೇಡ ನನ್ನ ಪಾರ್ಸಲ್. ಅಂದ್ರೆ 11 ಕಿಲೋಮೀಟ್ರ್ ರೋಡ್ ಆಗ್ತದೆ, ಇದು ಅರಿಬೇಡ ಅಂತಂದನ. ಆದರೆ ಈಗ ಪವಿಗೆ ಅವರಿಗೆ ಈಗ ವಿಡಿಯೋ ಬ್ಲಾಗ್ ಮಾಡ್ತೀವಲ್ಲ, ಅರ್ಧ ಕೇಸಿಂದ ರೊಕ್ಕನೇ ಕೊಟ್ಟಿಲ್ಲ ಆತ. ಏನು ಬಂದೇ ಇಲ್ಲ, ಇಲ್ಲಿಗೆ ಬರ್ತೀನಿ ಅಂತ ನಾವು ಬಂದಿಸ್ಕೊಂತೀನಿ ಅಂದ ಮಧ್ಯಾಹ್ನಕ್ಕೆ. ಯಾಕಂದ್ರೆ ನಾವು ರೊಕ್ಕ ಈಗ ಮನೆಗೆ ಬಿಟ್ಟು ನಾನೇ ಈಗ ಬಂದೀನಿ. ಟೈಮ್ ಎಷ್ಟಾಗ್ಯದ ನೋಡ್ರಿ, ಟೈಮ್ ನೋಡ್ರಿ 3-4 ಆಯಿತು, 9 ನಿಮಿಷ ಕಡಿಮೆ. ಅದಕ್ಕೆ ಈಗ ಅರಿತೀನಿ, ಫೋನ್ ನಂಬರ್ ಹುಡುಕ್ಲತ್ತೀನಿ. 4 ಪಾರ್ಸಲ್ ಬಂದದ, ಪಾರ್ಸಲ್ ತಳ ಹೆಂಗೆ ಮಾಡು. ಏನಿಲ್ಲ, ಇವತ್ತು ಬರ್ತದ ಅಂತ ಇದು ಇನ್ನೂ ಡೆಲಿವರಿ ಆಗಿಲ್ಲ, ಆದ್ರೆ ನಂಬಲ್ಲಿ ಬಂದದ ನೋಡ್ರಿ. ಈಗ ಐತೆ ನೋಡ್ರಿ, ಈಗ ಏನದ ನೋಡ್ರಿ, ಈಗ ವೀರೋ ಪ್ರೋಜು. ಆದರೆ ಇಲ್ಲಿ ನಂಬಲ್ಲಿ ಬಂದದ ನೋಡ್ರಿ. ಇನ್ನೂ ರೊಕ್ಕನೇ ಕೊಟ್ಟಿಲ್ಲ, ನಾವು ಡೆಲಿವರಿ ಆಗಿಲ್ಲ, ಏನಾಗಿಲ್ಲ. ಅರೆ ಅದು ಬೇಡ ಅಂತ ರೊಕ್ಕ ಕೊಟ್ಟಿಲ್ಲ, ಇದ್ರದ್ದು ರೊಕ್ಕ ಕೊಟ್ಟಿಲ್ಲ ಇನ್ನೂ ಅದ್ರದ್ದು. ಕೊಟ್ಟ ಮೇಲೆ ಇರ್ಬೇಕು, ಮನೆಗೆ ಇಟ್ಟು ಹೋಗಿದ್ದೆ ರೊಕ್ಕ. ಮತ್ತು ಮಧ್ಯಾಹ್ನ ಕೊಡ ಮಂತಿಗೆ ಅರಿಬೇಡ ಅಂತಂದನ. ಮತ್ತು ಬರಲಿಲ್ಲ, ನಾನೇ ಈಗ ಬಂದೀನಿ ಲೇಟಾಗಿ ಮನೆಗೆ. ಇದೇ ಅದು ಒಂದೇ ಪಾರ್ಸಲ್ ಆದ ನೋಡ್ರಿ. ಈಗ ಅದೇ ನೋಡ್ರಿ, ಇದು ನೋಡ್ರಿ, ಇದು ಕೊಡಕ್ಕೆ ಹೊಂಟಿ ನೋಡ್ರಿ. ಈ ರೊಕ್ಕ ಕೊಡಕ್ಕೆ ಹೊಂಟಿ ನೋಡ್ರಿ. ಇದು ಮುಂಜಾನೆ ಅಂದಮೇಲೆ ಇನ್ನೂ ಅರ್ಧ ಇಲ್ಲ ನೋಡ್ರಿ. ಎಲ್ಲಿಗ ಹೆಂಗಿದ್ದದು ಹಂಗೆ ಅದ ಈಗ. ಯಾಕಂದ್ರೆ ಅರಿತಿದ್ದೆ ನಾನು ನೋಡ್ಬೇಕಂತ ಭಾಳ ಕಾಯಿಸಿತ್ತು. ಆದರೆ ಈಗ ಬೇರೆಯವ್ರಿಗೆ ಈಗ ಬೇರೆ ನಂಬಿಕೆಸಿಂದ ಆತ ಕೊಟ್ಟೋಗೆ, ನೀವು ಮುಂಜಾನೆ ಬಿಟ್ಟು ಹೋಗಿ ನಮ್ಮಲ್ಲಿ ಸಾಮಾನು ಡೆಲಿವರಿ ಮಾಡತ್ತ. ಅದು ಏನೇ ಇರಲಿ ಕಾರಣ, ಅದ್ರ ನಂಬಿ ಬಿಟ್ಟು ಹೋಗ್ಯಾನಲ್ಲ ಆತ. ಹೇಳಿದ ಅರಿಬೇಡ ತಮ್ಮ ಅಂತ, ಅದ್ರ ಸಲಾಗ ಅರ್ಧಿಲ್ಲ ನೋಡ್ರಿ. ಇನ್ನಾದ್ರೆ ಬೀಗ ರೊಕ್ಕ ಆತ ಈಗ ಫೋನ್ ಹಚ್ಚಿ ನೋಡ್ರಿ. ಮುಂಜಾನಿಂದ ಹಚ್ಚಿಲ್ಲ ಫೋನು, ಈಗ ಸಂಜೆ ನೋಡ್ರಿ. ಈಗ ಸಂಜೆ ಆಗ್ಲತ್ತದ ಪೂರ. ಈಗ ಎಲ್ಲಿಗೆ ಅಂದ್ರೆ ಅವ್ರ ಆಫೀಸ್ ಕೊಂಟಿ ನೋಡ್ರಿ, ಅಮೆಝಾನ್ ಆಫೀಸ್ ಇದೆ. ಅದು ಇಲ್ಲೇ ಅದು ಎಲ್ಲಿಗಂತೀವಿ ಅಂದ್ರೆ ಬಜಾರ್ ಕೊಂಟಿ ನೋಡ್ರಿ. ಮಲ್ಲಮ್ ಥರ ಕೊಂಟಿ ನೋಡ್ರಿ ನಾವು. ಮಲ್ಲಮ್ ಇವಾಗ ಉದ್ದಕ್ಕಂತ ಇವಾಗ ಇದು ಗೊತ್ತು. ಇಲ್ಲಿ ನೋಡ್ರಿ ಮೆಡಿಕಲ್ಗೆ ಬಂದೀವಿ ನೋಡ್ರಿ. ಪವಿಕ್ ತಗೋದ ನೋಡ್ರಿ, ಗಾಯ ಆಗ್ಯದ ಅಂತಂತೀವಿ ನೋಡ್ರಿ. ಯಾಕಂದ್ರೆ ಪವಿಕಲ್ಲಿ ನೋಡಮ್ ತೋರ್ಸ್, ಪವಿ ತೋರ್ಸ್ ನೋಡ, ತೋರ್ಸಿ. ಎಲ್ಲರಿಗೆ ಗೊತ್ತದಾವ, ನಿಮ್ಮಪ್ಪ ಗೊತ್ತಿಲ್ಲ? ಗೊತ್ತಾ ತೋರ್ಸ್. ಹಾಂ ಇಲ್ಲ ನೋಡ್ರಿ, ಪವಿ ತೋರ್ಸೋಳು. ಯಾಕಂದ್ರೆ ಅವ್ರಪ್ಪ ಬೈತಾನ ಒಂದು ಕೇಸಿಂದ ತಗ್ಗ. ಇವ ಇದಕ್ಕೆ ಹಚ್ಕೊಂಡು ಇಲ್ಲ ಬಿಚ್ಚೋದು. 10 ರೂಪಾಯಿ ಅನಿ ಕೇಕ್ ತಂದೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ನಾಯಿಗೆ ಹಾಕೊಂಡು ನಾಯಿ ಸಾಧಾರಣ ನೋಡ್ರಿ. ಅನಿ ಕೇಕ್ ತಂದ್ವಿ, ಯಾಕಂದ್ರೆ ನಾಯಿ ಸ್ವಲ್ಪ ಆಸಿ ಮಾರಿ ಆಗ್ತದೆ. ನಮ್ಮ ಹೀರೋಗಳು ನೋಡ್ರಿ ಇವರು. ಪವಿ ಕಾಳ ಅವ್ರು ತಿಂತಾರೆ ನೋಡ್ರಿ. ಒಯ್ದು ಬಿಡ್ಕೊಳ್ಳ, ಲೇಟ್ ಐತಿ. ನಿಮ್ಮ ಒಯ್ತು ನೋಡ್ರಿ, ಮಸ್ತ್ ಅದ ನೋಡ್ರಿ. ಮಬ್ಬು ಕಾಣಿಸ್ತು ಕ್ಯಾಮ್ರಾ ಚಲೋ. ಒಯ್ ಆಯ್ತು. ಯಾವ್ದು ಹಾಂ, ಮತ್ತೆ ಮನೆಗೆ ಮತ್ತೆ ಇಲ್ಲಿ ಇರ್ತೇನೆ ಮಲಮ್. ಈಗ ಹಚ್ಗೆ ಕಳ, ಈಗ ಹಚ್ಕೊಂಡ್ ಮಕ್ಕಬೇಕಂತ ಅಲ್ಲ. ನಿಮ್ಮ ಅವ್ಗೆ ಹೇಳ ಹಚ್ತಾರ, ಮತ್ತೆ ಹಂಗೆ ಹೋಗಿಟ್ರು ನೀವು ಗೊತ್ತಾಗ್ಲಾರ್ದಂಗೆ ಯಾರಿಗೆ.
ಇಲ್ಲಿ ನೋಡ್ರಿ ಪವಿ ಗಾಯದ್ದು ಜಗ್ಗೆ ನೋಡ್ರಿ ಇಷ್ಟು ಉದ್ದ ಆಗ್ಯದ ನೋಡ್ರಿ ಚಾಚಲ್ಯದಂತ ಅದ್ರ ಏನಾಗ್ಯದ ಗೊತ್ತಿಲ್ಲ ಚಾಚಲ್ಯದ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ಮಲಂಪಿಲ್ಲ ಮಚ್ಕೊಂಡ್ರು ಮಾಯ್ತದ. ಯಾಕಂದ್ರೆ ಈಗ ಪಾಪ ನಮ್ಮ ಹುಡುಗರು ಅಂದ್ರೆ ಚಲೋ ಇರ್ಬೇಕಂತ ಈಗ ನಾವು ನಮ್ಮಲ್ಲಿ ಇರ್ತಾರೆ 24 ಗಂಟೆ ಹಗ್ಲತ್ತಾಗಲಿ ಊಟಕ್ಕೆ ಬಂದಾಗಲಿ ಮುಂಜಾನೆ ಆಗಲಿ. ಅದ್ರ ಸಲುವಾಗಿ ಈಗ ನಮ್ಮದು ಭೀ ಜಿಮ್ಮೆದಾರಿ ಇರ್ತದೆ. ಸ್ವಲ್ಪ ಚಲೋ ಮಾತಾಡ್ತೀವಿ ಅಲ್ಲಿ ಚಲೋ ಇರ್ತೀವಿ ಅಂತ ಹುಡುಗರು ಅಂದ್ರೆ ಈಗ ಮತ್ತೆ ಅದು ಒಂದು ಆಗ್ತದಂದು ನಾ ಕೊಡಿಸ್ದಂಗೆ ನೋಡ್ರಿ. ಎಷ್ಟಿದ್ದು ಅಂದ್ರೆ ನಮ್ಮಲ್ಲಿ 40 ರೂಪಾಯಿ ಇದ್ದು ನೋಡ್ರಿ. ನಮ್ಮ ಅವನ ಬೆಲೆ 20 ರೂಪಾಯಿ ಸಿಗಂದೆ 60 ರೂಪಾಯಿ ಅದು. ಮತ್ತು ನಾ 20-30 ರೂಪಾಯಿದಾಗ 40 ರೂಪಾಯಿ ಲಾಸ್ಟ್ದಾಗ ಬರ್ತದೆ ಅಂತ ಮಾಡಿದೆ ಅದು ಮಲ್ಲಮ್ಮು. ಆದ್ರೆ ಅಲ್ಲಿ ಹೋಗೋಣ ಅದು ಬೇರೆದು ಕೊಟ್ಟಿದ್ದ. ಆದ್ರೆ ಅದು ಗಾಯ ತೋರ್ಸೋಣ ಅದನ್ನೇ ಶಾಕ್ ಅದ. ಯಾಕಂದ್ರೆ ಭಾಳ ಖತರ್ನಾಕ ಆಗ್ಯದ ಗಾಯ, ಸುಟ್ಟೋಗ್ಯದ ಪೂರ ಕಾಲು ಎಷ್ಟು ಅಡೋದು. ವಿಡಿಯೋ ತೋರಿಸಲಿಲ್ಲ ಪವಿ ಆತ ಅಂದ ಬೇರೆದು ಕೊಟ್ಟ 100 ರೂಪಾಯಿ ಕೊಟ್ಟ. ನಾ ಕಡಿಮೆ ಇದ್ದು ಕೊಡಂದೆ. ಇಲ್ಲ ಇದು ಚಾಚಲ್ಯದಂದ್ರೆ ಇದೇ ಆಚೆಗೆ ಬೇಕಂದ. ಮತ್ತು ಇಂಜೆಕ್ಷನ್ ಭೀ ಮಾಡಿಸ್ಬೇಕಂದ. ಈಗ ಎಲ್ಲಿ ರೊಕ್ಕನೇ ಇಲ್ಲ. ಅದ್ರ ಸಲುವಾಗಿ ಮತ್ತೆ ಇನ್ನೂ 100 ರೂಪಾಯಿ ಇನ್ನೂ 40 ರೂಪಾಯಿ ಕಡಿಮೆ ಇದ್ದು. ಮತ್ತೆ ಇನ್ನೂ ಬೇರೆ ನಮ್ಮ ದೋಸ್ತಿಗೆ ಹಚ್ಚಿದೆ. ಮತ್ತೆ ಹತ್ತನ ಬೆಲೆ ಇದ್ದಿದ್ದಿಲ್ಲ. ಮತ್ತೆ ನಮ್ಮ ಮಾಲಕ್ ಬಗ್ಲಾಗ ಇನ್ನೊಬ್ಬತ್ತು ಮಾಲಕ ನೋಡ್ರಿ ತಳ್ಳನತ್ತ ಹತ್ತಿಗೆ ಹಚ್ಚಿಕೆ ಪಾಪ ತಾವು 20 ಸಲ ನೋಡ್ರಿ ಎಮರ್ಜೆನ್ಸಿದಾಗ ಕೈ ಕೊಡಲ್ಲ ಅಂತ ಕೈ ಹಿಡಿತಾರೆ. ಹತ್ತಿಗೆ ಜಿಗ್ಗೆ ರೊಕ್ಕ ನಾನೇ ಕೊಡೋದು. ಎಷ್ಟಂದ್ರೆ 3,000 ಇಲ್ಲ 4,000 ಏನು ಕೊಡೋದು. ನಾ ಹಿಂಗೆ ಪಾರ್ಸಲ್ ತರಿಸಿ ಕೊಟ್ಟ ಅದಕ್ಕೆ ಎಮರ್ಜೆನ್ಸಿಗೆ ಇಸ್ಕೊಂಡು 4,000 ರೂಪಾಯಿ ಕೊಡೋದು ಲೆಕ್ಕ ಮಾಡಿದ್ರೆ. ಆತ ಕೊಡೋಂತ ನಾನೆಲ್ಲ ಸ್ಟೋರೇಜ್ ತುಂಬಿರ್ತದೆ. ಲಾಸ್ಟ್ ಅಂದ್ರೆ ನಮ್ಮ ಮಾಲಕ್ ಬೆಲೆ ಇಸ್ಕೊಂತಿದ್ದೆ. ಯಾಕಂದ್ರೆ ಪಗಾರದಾಗ ಮುಡ್ತಿದ್ದೆ. ಅದೊಂದು ಆಪ್ಷನ್ ಏನೋ ಉಳಿದೈತೆ ನಮ್ಗೆ. 2ನೇ ಆಪ್ಷನ್ ಕೈ ಹಿಡಿತು. ಅಯ್ಯೋ 100 ರೂಪಾಯಿ ಕೊಟ್ಟೆ 50 ರೂಪಾಯಿ ಇನ್ನು 10 ರೂಪಾಯಿ ಉಳ್ದು 10 ರೂಪಾಯಿದಾಗ ಕೇಕ್ ತೊಂದಿವಿ 3. ಯಾಕಂದ್ರೆ ಪಾಪ ನಾವು ಬಾಜಿ ಹೋದಾಗೆಲ್ಲ ಏನಂತ ಕೇಕ್ ತರ್ತೀವಿ ನಾವು. ಅದ್ರ ಸಲುವಾಗಿ ಈಗ 1600 ರೂಪಾಯಿ ಅವು ಇನ್ವೇಟ್ರ್ ತೊಗೋಬೇಕಂತ ಇಟ್ಕೊಂಡಿದ್ದೆ ನೋಡ್ರಿ ರೊಕ್ಕ. ಅವು ಪೂರ ಖರ್ಚು ಅದಾವ ಈ ಪಗಾರ ಪೂರ ಎಲ್ಲಸು. ಯಾಕಂದ್ರೆ ಇದು ಭೀ ಭಾಳ ಎಮರ್ಜೆನ್ಸಿ ಅದ. ಇದ್ರಾಗ ಬರೀ ಅರ್ಧ ರೊಕ್ಕ ಉಳಿದಿದ್ವು 800 ರೂಪಾಯಿ. ಹೌಸ್ ಎಲ್ಲ ಮೊದಲು 800 ರೂಪಾಯಿ ವಾಪಸ್ ಬಂದಿದ್ವಿ, ರಿಟರ್ನ್ ಬಂದಿದ್ದು ಅಮೆಝಾನ್ದಲ್ಲಿತ್ತು. ಮತ್ತು ಇವು 800 1600 ರೂಪಾಯಿ ಇದಕ್ಕೆ ಅದು. ಇದು ಭೀ ಎಮರ್ಜೆನ್ಸಿ ಕೆಲ್ಸಕ್ಕೆ ಬರ್ತದೆ. ಈಗ ನನ್ನ ಕೆಲ್ಸಕ್ಕೆ ಅದು ವೇಸ್ಟ್ ಅಂತ ಅಲ್ಲ ಇದು. ಮತ್ತು 10 ರೂಪಾಯಿ ಉಳಿದಿತ್ತಲ್ಲ ಕೇಕ್ ತಂದು ಕಿಸಿಂದ ತಿಂದಿವಿ. ಈಗ ಚಲೋ ನಮ್ಮ ಮಕ್ಕಳು ಚಲೋ ಇರ್ಬೇಕಂತ ನಮ್ಗೆ. ಈಗ ನಾವು ಇಲ್ಲೇ ಇರ್ತೀವೆಲ್ಲ ವೀಡಿಯೋ ಮಾಡೋಕೆ ಬರ್ತೀವಿ. ಅಷ್ಟು ಸಪೋರ್ಟ್ ಮಾಡ್ತಾರೆ ಹುಡುಗರು. ಯಾರು ಇರ್ಲಾರ್ದಾಗ ಅಷ್ಟು ಪೂರ ಸಂಡೇ ಇವೆಲ್ಲ ಮಾಡೋಕ್ಕೆ ಮತ್ತು ಅವ್ರು ಭೀ ಅರ್ಧ ಕಾರಣ ಇದ್ರು. ಅದ್ರ ಸಲುವಾಗಿ ನೋಡ್ರಿ ಇಷ್ಟು ಕೇರ್ ಮಾಡ್ಬೇಕಂದ್ರೆ ಎಷ್ಟು ಹೇಳಿದ್ರು ಕಡಿಮೆ ಆಗ್ತದ.